ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಪಕ್ಷಾಂತರ ಚೂರಿ ಹಾಕಿದ್ಯಾ ದೇವೇಗೌಡರಿಗೆ? ಇವರಿಗೆ ನಾನು ಹೇಳಿದ್ದೀನಿ, ನಾನೇನಾದ್ರು ದೇವೇಗೌಡರ ಸಿಂಬಲಲ್ಲಿ ಗೆದ್ದುಬಿಟ್ಟು ಹೋಗಿದ್ದೀನ, ಮೋಸ ಮಾಡಿ ಹೋಗಿದ್ದೀನ? ನಾನು ಹೇಳಿ ಹೋಗಿದ್ದೀನಿ ಸರ್. ಓಪನ್ ಸಭೆಲೇ ಹೇಳೋದ್ನಲ್ರಿ, ಅಲ್ಲಿ ಇಲ್ಲಿ ಎಲ್ಲಾರು ಹೇಳಿದ್ರು ಕದ್ದು ಹೇಳೋ ಏನೇ ನಾವು ನಮ್ಮ ಅರಸೀಕೆರೆಗೆ ನೀವು MLC ಸೀಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಆಯಿತು, ನೀವು ಕೊಟ್ಟಿಲ್ಲ. ಅದರಿಂದ ನನಗೆ ಬೇಡ ಸರ್ ರಾಜಕೀಯ, ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ, ನಾನು ಮಾಡ್ಕೊತೀನಿ ಅಂತೇಳಿ ನಾನು ಅವತ್ತೇ ಬಿಟ್ಟು ಹೋಗಿ ಮಾತು ಹೇಳಿ ಹೋಗಿದ್ದೀನಿ ಪಬ್ಲಿಕ್ಕಲ್ಲಿ, MP ಕ್ವಾರ್ಟರ್ಸಲ್ಲಿ. ಹಿಂದೆ ಮುಂದೆ ಹೇಳಿದ್ದೀನ? ನಾನು ಒಂದು ಪಕ್ಷದಲ್ಲಿ ವಿರೋಧ ಆದಾಗ ಬಿಟ್ಟೋಗೋದು ಸ್ವಾಭಾವ. ಅದಕ್ಕಿಂತ ಚಾಕ್ ಹಾಕೋದು ಏನು? ಚಾಕ್ ಹಾಕ ಏನು? ಹೆಂಗೆ ಚಾಕ್ ಹಾಕಿದ್ದೀನಿ ನಾನು? 2004ರಲ್ಲಿ 14 ಓಟ್ನಿಂದ ಸೋತೆ ಗಣಸಿನಲ್ಲಿ. 14 ಓಟ್ನಿಂದ ಸೋತ ಮೇಲೆ ನನಗೆ ಕ್ಷೇತ್ರ ಹೋಯ್ತು. ನನಗೆ ಹೇಳಿದ್ರು ಹಾಸನ ಕಸಬಾ ಮಾಡಿಕೊಡ್ತೀವಿ, ದುದ್ದ ಇವೆಲ್ಲನೂ ಸೇರಿಸಿ ನಿನ್ನ ಕ್ಷೇತ್ರದ ಗಣಿಸಿ ದುದ್ದ ಸಾಲ್ಗಾಮೆ ಎಲ್ಲನೂ ಉಳಿಸಿ ನಿನಗಿನ್ನು ಸಾಲದೇ ಇರೋದಕ್ಕೊಂದು ಸ್ವಲ್ಪ ಕಸಬಾ ಅಡ್ಜಸ್ಟ್ಮೆಂಟ್ ಮಾಡಿ ಹಾಸನ ಗ್ರಾಮೀಣ ಮಾಡಿಕೊಡ್ತೀವಿ, ಪಾಪ 14 ಓಟು ಸೋತಿದ್ಯಾ ಅಂತ ಹೇಳಿದ್ರು. ಮಾಡಲಿಲ್ಲ. ದುಡ್ಡು ಎಲ್ಲಿಗೆ ಹೋಯ್ತು? ಎಲ್ಲೆಲ್ಲ ಅವ್ರಿಗೆ ಹೋಯ್ತು, ಅದು ಮಾಡ್ಕೊಳ್ಳಿ. ಅದವ್ರದ್ದು ಇದನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಅರಸೀಕೆರೆ ಬಂತು. ಅರಸೀಕೆರೆ ನನ್ನ ಅಲ್ಲಿ ಹೋಗಿ ನಿಲ್ಲೋದಕ್ಕೆ ಧೈರ್ಯ ಬರುತ್ತಾ? ನನ್ನ ಹಣೆ ಬರ 14 ಓಟು ಸೋತಿದ್ದೀನಿ, ಏನಾಗುತ್ತೋ ಕೊಡಿ B ಫಾರಮ್ ಅಂತ. ಯಾರು ಕೇಳಾರ ಬರಲಿಲ್ಲ ಇವ್ರ ಹತ್ರಕ್ಕೆ ನಿಲ್ಲಕ್ಕೆ. ಆ ಥರ ಇತ್ತು. ಯಾಕೆಂದರೆ ದೇವೇಗೌಡರು ಫಸ್ಟ್ ಪಾರ್ಲಿಮೆಂಟಿಗೆ ನಿಂತಾಗ ದಾಖಲೆ ತಗ್ಸಿ ಬರೀ 13,000 ಓಟ್ ಬಂದಿತ್ತು. 48,000 ಓಟು BB ಶಿವಪ್ಪ, ಸುಶೀಲಮ್ಮ BB ಶಿವಪ್ಪ ಬಂದಿತ್ತು. ಗೊತ್ತಿತ್ತಾ? ಆ 13,000 ಓಟ್ದಿಂದ ನಾನು ಅಲ್ಲಿ ಹೋದ್ಮೇಲೆ 1,00,000 ಓಟಿ ತಗೊಂಡೋಗಿದ್ದೀನಿ ನಾನು ಯಾರು ನಂದು ಅಂತ ಹೇಳೋದಿಲ್ಲ. ನಾನು ಆ ಶ್ರಮ ಹಾಕಿದ್ದೀನಿ. ಅರಸೀಕೆರೆ ಜನ ನನಗೆ ಇವ್ರಿಗೂ 13,000ದಿಂದ 86,000 ಓಟ್ನವರೆಗೂ ಕೊಡಿಸಿದ್ದೀನಿ ಪಾರ್ಲಿಮೆಂಟಲ್ಲಿ. ನನ್ನ ಜನ ಕೊಟ್ಟಾರೆ, ನನ್ನ ಕ್ಷೇತ್ರ ಕೊಟ್ಟಿದೆ. ನನ್ನ ಕ್ಷೇತ್ರ ಜನ ನನ್ನ ನಂಬಿಕೆ ಮೇಲೆ ಇಟ್ಕೊಂಡು ಕೊಟ್ಟಿದ್ದಾರೆ. ಹಂಗಾದ್ರೆ ನಾನು ಇವ್ರಿಗೆ ಹೆಂಗೆ ಚಾಕ್ ಹಾಕ್ತಂಗೆ ಆಗ್ಬಿಡುತ್ತೆ? ಹೆಂಗಾಗುತ್ತೆ ಹೇಳಿ ಚಾಕ? ಭಿನ್ನಾಭಿಪ್ರಾಯ ಬಂದಾಗ ಸಹಜವಾಗಿ ಹೇಳಿ ಹೋಗಿದ್ದೀವಿ ನಾವು. ಅದಕ್ಕೆ ಅಲ್ಲೇ ಯಾಕೆ ಬಂದು ಅದನ್ನು ಕೂಗಬೇಕು? ಚಾಕ್ ಹಾಕ್ಯಾರೆ ಅಂತ ಹಂಗಂದಾಗ ಏನು ಅನ್ಸುತ್ತೆ? ನಾನು ಯಾರ ಅಪ್ಪಗೂ ಹಾಕಿಲ್ಲಪ್ಪ ಚಾಕ ಅಂತ ಹೇಳಿದ್ದೀನಿ. ನಿಮ್ಮ ಅಪ್ಪಗೇನು ಚಾಕ್ ಹಾಕಿಲ್ಲಪ್ಪ ನಾನು ಅಂತ ಹೇಳಿದ್ದೀನಿ. ನೀವು ಸರಿ ಕೂಗೋದದ? ಏನು ಆ ಥರ ಒಡೆದಾಟಕ್ಕೆ ನಿಂತಾಗ, ಆ ನಾಟ ಬೈಳಕ್ಕೆ ನಿಂತಾಗ ನಾನು ಸ್ವಾಮಿ ಅಂತ ಕೂತ್ಕೊಳ್ಳೋಣ? ಯಾವ್ದಾದ್ರು ವಿಧಾನಸಭೆನಲ್ಲಿ ನಡೆದಿರುತ್ತೇನ್ರಿ ಇಂಥ ವೈಯಕ್ತಿಕ ನಿಂದನೆ? ಯಾರ ಮೇಲೆ ನಾನೇನು ಮಂತ್ರ ಇಲ್ಲ, ನಾನೇನಾರ ಆಪಾದಿತ್ನ, ನನ್ನ ಮೇಲೆ ಏನಾರು ನಿರ್ಣಯ ತಂದಿದಾರ, ನಾನೇನು ಏನಾರ ಸರ್ಕಾರನ ನನ್ನ ಬೈಯಕ್ಕೆ? ನಾನು ಒಬ್ಬ ಸದಸ್ಯ. ನಾನು ಮಾತನಾಡ್ತಾ ಇರಬೇಕಾದ್ರೆ ನನಗೆ ಪ್ರತಿ ನಿಮ್ಮ ಮಾಧ್ಯಮದವ್ರನ್ನ ಕೇಳಿ ಯಾಕೆ ಅವರೇ ಕೇಳೋರು ನನಗೆ, ಯಾಕೆ ನಿಮ್ಮನ್ನು ನೀವು ಮಾತಾಡಕ್ಕಿದ್ರೆ ಅವ್ರು ಎದಾಳ್ತಾರಲ್ಲ ಅಂತ, ಯಾಕೆ ಅಂತ ಕೇಳೋರು. ಈ ರೀತಿ ಏನು ಒಬ್ಬ ರಾಜಕೀಯದಲ್ಲಿ ಒಬ್ಬ ಬೆಳವಣಿಗೆ ಆಗ್ತಾನೆ? ಹೌದು, ಇವ್ರಿಗೆ ನಾನು ಚಾಕ್ ಹಾಕೋಗಿದ್ರೆ ಜನ ನಾನು ಸೋಲ್ಸೋರು. ನನ್ನ ಯಾಕೆ ಗೆಲ್ಸಿರೋ? ಅರಸೀಕೆರೆಯಲ್ಲಿ 20,000 ಲೀಡಲ್ಲಿ 20 ಅಲ್ಲ 50,000ದಲ್ಲೇ ಗೆಲ್ತದ್ದೆ. BJPಗೆ ಬರೀ 4,000 ಓಟು ಬಂದವು. 4,000 5,000 ಎಲ್ಲ ಓಟು ಟ್ರಾನ್ಸ್ಫರ್ ಆಯ್ತು. ಇವ್ರೆಂಗೆ ಏಕಕಾಲದಲ್ಲಿ ಒಬ್ಬ BJPಲಿದ್ದ ಕ್ಯಾಂಡಿಡೇಟ್ ಕರ್ಕೊಂಡ್ಬಂದ್ಬಿಟ್ಟು ಟಿಕೆಟ್ ಕೊಟ್ರು. ಅದು ಇದಲ್ವಾ ಪಕ್ಷಾಂತರ ಅನ್ನೋದು? ಪಕ್ಷಾಂತರ ಅಲ್ಲ ಅದು. ಇವ್ರ ಪಕ್ಷದಲ್ಲೇ ದುಡಿದವ್ರಿಗೆ ಕೊಡ್ಲೇ ಇಲ್ಲ. ಹಿಂಗೆ ಪದ ಬಳಕೆನ ನಾವು ಅಸೆಂಬ್ಲಿನಲ್ಲಿ ಹೋಗಿ ಇಂಥ ಪದಗಳನ್ನು ಬಳಸೋಕ್ಕೆ ನಮಗೂ ಸ್ವಲ್ಪ ಆತ್ಮಸ್ಥೈರ್ಯ ಒಪ್ಪಲ್ಲ. ಆದರೆ ಅನಿವಾರ್ಯ ಪ್ರಸಂಗ ಬಂದಾಗ ಏನು ಮಾಡೋದು ನೀವೇ ಹೇಳಿ?
ಇಲ್ಲ ಕಣ್ರಿ ಶಿವಲಿಂಗೇಗೌಡ್ರೆ ನೀವು ಮಾಡಿರೋ ತಪ್ಪು ಕಣ್ರಿ ಅಂತ ಅನ್ನೋದಾದ್ರೆ ನಿಮಗೆ ಶರಣ ಹೇಳಿ ನಾನು ಹೋಗ್ತೀನಿ. ಎಷ್ಟು ದಿವಸ ಕಾಯನ್ರಿ? 2.5 ವರ್ಷಗಳಿಂದ ನನಗೆ ಕೊಡಬಾರ್ದು ಹಿಂಸೆ ಕೊಡ್ತಾರೆ ಅಲ್ಲಿ ನಿಂತ್ಕೊಂಡು ವಿಧಾನಸಭೆಯಲ್ಲಿ ನಾನು ಮಾತಾಡೋಕ್ಕಿದ್ರೆ. ನೀವು ಕೇಳಿದಿರಿ ವಿಧಾನಸಭೆಯಲ್ಲಿ, ಕೇಳಿದಿರ್ತಾನೆ ನೀವೇ. ನಾನು ಎದ್ದ ತಕ್ಷಣ ಹೆಂಗೆ ಎದಾಡ್ತಾರೆ, ನನ್ನ ಮಾತಿಗೆ ಅಡಚಣೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ನಾನು ಮಣ್ಣೆ ಮಾಡೋದು ಸರಿ ಅಂತಲ್ಲ. ನಾನು ಈ ನರೇಗಾ ಬಗ್ಗೆ 1.5 ಗಂಟೆಗಳ ಕಾಲ ಸುದೀರ್ಘವಾಗಿ ನಾನು ಚರ್ಚೆ ಮಾಡಬೇಕು ಅಂತ ಇದ್ದೆ. ಯಾತಕ್ಕೋಸ್ಕರ ಈ ನರೇಗಾವನ್ನು ತೆಗೆದಿದ್ದಾರೆ? ಈ ನರೇಗಾದಿಂದ ಈ ರಾಜ್ಯಕ್ಕೆ ಇಡೀ ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯ ಆಗಬೇಕು, ಈ ದೇಶ ಭಾರತ ದೇಶ ಏನಾದ್ರು ಉದ್ಧಾರ ಆಗಬೇಕಾದ್ರೆ ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಗ್ರಾಮಗಳಿಂದ ಆದಾಯ ಬರಬೇಕು, ಗ್ರಾಮಗಳಿಂದ ಎಲ್ಲ ಕಡೆ ಒಂದು ಉತ್ತೇಜನ ಆಗಬೇಕು ಅಂತಕ್ಕಂಥದ್ದು ಏನಿತ್ತು ಮಹಾತ್ಮ ಗಾಂಧೀಜಿ ಕನಸು. ಭಾರತದ ರೈತ ಭಾರತದ ಬೆನ್ನೆಲುಬು ಅಂತ ಏನು ಹೇಳಿದ್ರು, ಆ ಸಂಪತ್ತೇನಿತ್ತು, ಆ ಮಾನವ ಸಂಪತ್ತಿಗೆ ಕೆಲಸ ಕೊಡಬೇಕು, ಮಾನವ ಸಂಪತ್ತು ಮುಂದೆ ಬರಬೇಕು ಅಂತಕ್ಕಂಥದ್ದೇನಿತ್ತು, ಅದರ ಬಗ್ಗೆ ಅಂಕಿ ಅಂಶಗಳನ್ನು ಕೇಂದ್ರ ಸರ್ಕಾರ ಯಾಕೆ ತೆಗೆದಿದೆ ಈ ಇದನ್ನ ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡಿ, ಹಣಕಾಸಿನ ವಿಶ್ಲೇಷಣೆಯನ್ನು ಮಾಡಿ, ಹಣಕಾಸಿನಲ್ಲಿ 40% ಏನು ನಮ್ಮನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅವತ್ತು ಗ್ರಾಮ ಸ್ವರಾಜ್ಯ ಆಗ್ಬೇಕಾದ್ರೆ ನಾವು ರಾಜ್ಯಗಳನ್ನು ಅವಲಂಬನೆ ಮಾಡೋದಿಲ್ಲ. ನೀವೇನಾರ ಮಾಡ್ಕೊಳ್ಳಿ. ಮನಮೋಹನ್ ಸಿಂಗ್ ಅವರ ಭಾಷಣ, ನನ್ನ ಕೇಂದ್ರ ಸರ್ಕಾರದ ಬಜೆಟ್ಟಿನಿಂದಲೇ ಪೂರ್ಣ, ನೀವು ಕೇವಲ ಈ 10% ಅಡ್ಮಿನಿಸ್ಟ್ರೇಟಿವ್ ಖರ್ಚು ಕೊಡಿ, ಅದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದನ್ನೆಲ್ಲ ನಾವು ಆಗ್ತೇವೆ. ಕೇಂದ್ರ ಸರ್ಕಾರದಿಂದ ಈ ದೇಶದ ಗ್ರಾಮೀಣ ಸ್ವಾವಲಂಬನೆ ಆಗಬೇಕು. ಗ್ರಾಮ ಆಡಳಿತ ಏನು ಪಂಚಾಯತಿ ವ್ಯವಸ್ಥೆ ಕೊಟ್ಟಿದ್ದೀವಿ ಅವು ಸ್ಟೆಬಿಲೈಸ್ ಆಗಬೇಕು, ಅವು ಆರ್ಥಿಕವಾಗಿ ಮುಂದೆ ಬರಬೇಕು, ಅವು ನನ್ನ ಪ್ಲ್ಯಾನನ್ನು ಆ ಗ್ರಾಮಕ್ಕೆ ಆಗಬೇಕಾಗಿರ್ತಕ್ಕಂಥ ಪ್ಲ್ಯಾನನ್ನು ಅವರೇ ತಯಾರು ಮಾಡಬೇಕು, ಆ ಕ್ರಿಯಾ ಯೋಜನೆ ಅವರೇ ಮಾಡಬೇಕು ಅಂತ ಹೇಳಿ ಈ ಸಿಂದಿನ ತಕ್ಕ ನಡ್ಕೊಂಬತ್ತಲ್ಲ. ಅದಕ್ಕೇ ಬಹಳ ಊರುಗಳು ಸ್ವಚ್ಛತೆ ಕಂಡಿರೋದು, ಕಾಂಕ್ರೀಟ್ ಕಂಡಿರೋದು, ಎಲ್ಲ ಕಡೆ ಹರಿಜನ ಕೇರಿಗಳು ಉದ್ಧಾರ ಆಗಿರೋದು, ಎಲ್ಲ ಕೇರಿಗಳು ದುಡ್ಡು ಹೋಗಿರೋದು ಅಲ್ಲಿಂದಲೇ. ಇದನ್ನು ನೀವು ಏಕಾಏಕಿ ತಂದ್ಬಿಟ್ಟು ಅದರಲ್ಲಿ ಏನೇನು ಬದಲಾವಣೆ ಮಾಡಿದ್ದಾರೆ ಅಂದರೆ ಒಂದು ಸಂದರ್ಶನ ಮಾಡಿ ಹೇಳ್ತೀನಿ. ಅದನ್ನು ಯಾರು ಆ್ಯಕ್ಟನ್ನು ತಂದು ಅಲ್ಲಿ ಹೇಳಕ್ಕೆ ಬಿಡಲ್ಲ, ಗಲಾಟೆ ಮಾಡ್ತಾರೆ. ಯಾರಾದರೂ ಆ ಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಹೋದ್ರೆ ಅವ್ರ ಬಗ್ಗೆನೂ ಗಲಾಟೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.